ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಕರ್ನಾಟಕದ ಜನತೆ ಪರವಾಗಿ, ಕರ್ನಾಟಕ ಮತದಾರರ ಪರವಾಗಿ ಇವತ್ತು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀರಿ. ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಿಗೆ ಕರ್ನಾಟಕ ಮತದಾರರ ಪರವಾಗಿ ಹಾಗೂ ಮುಖಂಡರ ಪರವಾಗಿ ಎಲ್ಲ ದೊಡ್ಡಬಳ್ಳಾಪುರ ತಾಲೂಕಿನ ಪರವಾಗಿ ಅವ್ರಿಗೂ ಸಹ ನಾವು ಮನಸ್ಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀರಿ. ಯಾಕಂದ್ರೆ ಅವರು ನುಡಿದಂತೆ ನಡೆದಿದ್ದಾರೆ. ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಮುಖ್ಯಮಂತ್ರಿಗಳಾದ್ರು. ಅವ್ರದ್ದು ಬಹಳ ಪರಿಶ್ರಮ ಇದೆ. ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಸುಮಾರು 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ಪ್ರತಿಯೊಂದು ಇಲಾಖೆಯಲ್ಲಿ ಸಚಿವರಾಗಿ ಕಾರ್ಯವಾಹಿ ನಿರ್ವಹಿಸಿ ಕರ್ನಾಟಕದ ಜನತೆಗೆ ಇವತ್ತು ಅವರು ಸಿಎಂ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಅದು ಈಡೇರೈತೆ. ಆದ್ರಿಂದ ಮೈಸೂರು ಚಾಮುಂಡೇಶ್ವರಿ ರಾಘವೇಂದ್ರ ಸ್ವಾಮಿ ಡಿ.ಕೆ. ಶಿವಕುಮಾರ್ನ ಸಿಎಂ ಸ್ಥಾನದಿಂದ 2 ವರ್ಷ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ, ಆಡಳಿತ ಚೆನ್ನಾಗಿ ನಡೆಸಲಿ. ಈಗಾಗಲೇ 3 ಪ್ರಣಾಳಿಕೆ ಕೊಟ್ಬಿಟ್ರು. ಒಂದು ಫ್ರೀ ಬಸ್ಸು, ಹೆಣ್ಮಕ್ಳು ಎಲ್ಲಾ ಸೇರಿ ಫ್ರೀ ಬಸ್ಸು, ರೈತರಿಗೆ TC ಅನ್ನೋದು ಆಗ್ಲೇ ಇವಾಗ ಸಚಿವ ಸಂಪುಟದಲ್ಲಿ ಆದೇಶ ಆಯ್ತು. ಇನ್ನೂ ಹಲವಾರು ಯೋಜನೆಗಳನ್ನ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಅಂತೇಳಿ ನಾವು ಅವ್ರನ್ನ ಉತ್ಪೂರ್ವಕವಾಗಿ ಅಭಿನಂದಿಸ್ತೀರಿ. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತದೆ ಅಂತೇಳಿ ಇವತ್ತು ಉದಾಹರಣೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿರೋದೇ ಉದಾಹರಣೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರ ಕಾರ್ಯಕರ್ತರಿಗೆ ಯಾವತ್ತಿದ್ರು ಒಂದು ಸ್ಥಾನಮಾನ ಸಿಗ್ತದೆ ಅಂತೇಳಿ ಇವತ್ತು ಕೇಂದ್ರ ನಮ್ಮ KG ವೇಣುಗೋಪಾಲ್, ಸುರ್ಜೇವಾಲಾ, ಪ್ರಿಯಾಂಕಾ ಖರ್ಗೆ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಸಾಹೇಬರು ಹಾಗೂ ಕರ್ನಾಟಕದ ಸಿದ್ದರಾಮಯ್ಯ ಸಾಹೇಬರು ಎಲ್ಲಾ ಸಚಿವ ಸಂಪುಟವರು ಇವತ್ತು ಅವರ ಆಯ್ಕೆ ಮಾಡಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವ್ರಿಗೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಮತದಾರ ಬಂಧುಗಳು ಹಾಗೂ ಕರ್ನಾಟಕದ ಜನರ ಪರವಾಗಿ ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನು. ಸರ್ 100% ಬರ್ತದೆ, ಅದರಲ್ಲೇನು ಇಲ್ಲ. ಯಾಕಂದ್ರೆ 5 ಯೋಜನೆಗಳನ್ನ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತದೆ ಅಂತ ಹೇಳಿ 5 ಯೋಜನೆಗಳನ್ನ ಕೊಟ್ಟಿದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು ಸಿಎಂ ಆದಾಗ, ಗ್ಯಾರಂಟಿ ಯೋಜನೆಗಳನ್ನ. ಈಗ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಡಿ.ಕೆ. ಶಿವಕುಮಾರ್ ಸಾಹೇಬರು ಹೋಗ್ತಾರೆ. ಈಗ ಪ್ರಣಾಳಿಕೆ ಇನ್ನು ಕ್ಯಾಬಿನೆಟ್ ಈಗ ಮುಗೀತು, ಇನ್ನು ಅರ್ಧ ಗಂಟೆ ಆಯ್ತು, ಮುಗಿತಿದ್ದಂಗೆ 3 ಯೋಜನೆ ಕೊಟ್ರು. ಯಾಕಂದ್ರೆ ಇದೇನು ಸಾಧಾರಣವಲ್ಲ. ಅದು ರೈತರಿಗೂ ಒಂದು TC ಹಾಕ್ಸ್ಬೇಕಾದ್ರೆ ಇವತ್ತು ರೈತರು ಎಷ್ಟು ಓಡಾಡ್ಬೇಕಾಗ್ತದೆ KEB ಅಂತೇಳಿ. ಸರ್ಕಾರಕ್ಕೆ 35,000 ಕಟ್ಬೇಕು. ಅದರಲ್ಲಿ KEB ಅವರಿಂದ ಹಿಂದ್ ಬಿದ್ದು ಹೋಗ್ಬೇಕಾಯ್ತು. ಅದು ಇವತ್ತು ಕ್ಯಾಬಿನೆಟ್ ಆದ ತಕ್ಷಣ 10 ನಿಮಿಷಕ್ಕೆ ಅವರು ಆದೇಶ ಮಾಡ್ಬಿಟ್ರು. ಮತ್ತು ಫ್ರೀ ಬಸ್ ಹೆಣ್ಮಕ್ಳಿಗೆ ಅವ್ರೆ. ಇದನ್ನೆಲ್ಲ ಒಳ್ಳೊಳ್ಳೆ ಯೋಜನೆಗಳನ್ನ ಅವರು ಮಾಡ್ತಾವ್ರೆ. 2028ಕ್ಕೆ 160 ಸೀಟ್ ಕಾಂಗ್ರೆಸ್ ಬಂದೇ ಬರ್ತದೆ. 2028 ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯ ಆಡಳಿತ ಸಾಹೇಬ್ರಲ್ಲೇ 100% ಬರ್ತದೆ. 2028ಕ್ಕೂ ಡಿ.ಕೆ. ಶಿವಕುಮಾರ್ ಸಿಎಂ ಆಗೋದು ಆ ಭರವಸೆ ಐತೆ ಸರ್. KH ಮುನಿಯಪ್ಪರು ಸಚಿವರು ಆದ್ರು ಇವತ್ತು. ಅವ್ರಿಗೂ ಸಹ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತದಾರ ಬಂಧುಗಳೇ ಹಾಗೂ ಅವರೇನು ಒಂದು ಜಾತಿಗೆ ಸೀಮಿತವಲ್ಲ. ಅವರು 7 ಸರಿ ಸಂಸದರಾಗಿ ಕೇಂದ್ರ ಸಚಿವರಾದಂತವರು. ಅವರು ಸಹ ಇವತ್ತು ಕ್ಯಾಬಿನೆಟ್ ಅಲ್ಲಿ ಮತ್ತೆ ಸಚಿವ ಸ್ಥಾನ ಸಿಕ್ಕದೆ. ಅವರು ಸಹ ಎಲ್ಲಾ ಮತದಾರ ಬಂಧುಗಳು, ಎಲ್ಲಾ ಮುಖಂಡರ ಪರವಾಗಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀರಿ. ಮತ್ತೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಸಾಹೇಬರಲ್ಲಿ ಅಂಗಲಾಚ್ ಬೀಳ್ತೀನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2 ಬಾರಿ ಶಾಸಕರಾಗಿ ನಿಕಟಪೂರ್ವ ಶಾಸಕರು ಟಿ ವೆಂಕಟರಮಣಯ್ಯರು ಅವರು ತಾಲೂಕಿನಲ್ಲಿ ಹಲವಾರು ಸೇವೆಗಳು ಮಾಡಿದ್ದಾರೆ. ಈಗ 3 ವರ್ಷದಿಂದ ಅವ್ರಿಗೆ ಯಾವುದೇ ಒಂದು ಅಧಿಕಾರ ಇಲ್ಲ. ನಾನು ಈ ತಮ್ಮ ಮಾಧ್ಯಮಗಳ ಮುಖಾಂತರ ಕೈ ಬಾಚಿ ನಿಜವಾಗ್ಲೂ ಕೈ ನೀಡಿ ಕೇಳ್ಕೊಂತೀನಿ, ಅವ್ರಿಗೊಂದು ರಾಜ್ಯದ ಬೋರ್ಡ್ ಕಮಿಟಿ ಅಧ್ಯಕ್ಷರಾಗಿ ಒಂದು ಕೊಡಬೇಕು ಅಂತ ತಮ್ಮಲ್ಲಿ ಈ ಮಾಧ್ಯಮ ಮುಖಾಂತರ ಕೇಳ್ಕೊಂತೀನಿ ಸರ್. ಯಾಕಂದ್ರೆ ಹಲವಾರು ಸೇವೆ ಮಾಡಿದ್ದಾರೆ ಅವರು. ಮತ್ತೆ ಇನ್ನು 2 ವರ್ಷ ನಮ್ಗೆ ಚುನಾವಣೆ ಇದೆ, MLA ಎಲೆಕ್ಷನ್. ಈಗ ಅವ್ರಿಗೊಂದು ಬಲ ತುಂಬಿದ್ರೆ ತಾಲೂಕಿನಲ್ಲಿ ಒಂದು ಅಭಿವೃದ್ಧಿ ಆಗ್ತವೆ. ಇನ್ನ ಹೆಚ್ಚಿನ ರೀತಿಯಲ್ಲಿ ಮತದಾರರು ಇದಾಗಿ ಆಶೀರ್ವಾದ ಇರ್ತದೆ ಅಂತ ಹೇಳಿ ಅವ್ರಿಗೊಂದು ಬೋರ್ಡ್ ಕಮಿಟಿ ಕೊಡ್ಲೇಬೇಕು ಅಧ್ಯಕ್ಷರು ಅಂತ ನಾನು ಮನವಿ ಮಾಡ್ಕೊಂತೀನಿ ಸರ್.